ನಮಸ್ಕಾರ, ನಾನು HR ಪ್ರಭಾಕರ್. ನೀವು ನೋಡ್ತಾ ಇದ್ದೀರಿ ದೂರದರ್ಶನ ಚಂದನ. ವಾಣಿಜ್ಯ ತೆರಿಗೆಗಳ ಇಲಾಖೆ GST ಅಮ್ನೆಸ್ಟಿ ಸ್ಕೀಮ್ ಅಂತ ಒಂದು ಡೀಲರ್ಸ್ಗೋಸ್ಕರ ಶುರು ಮಾಡಿದೆ. ಇಲ್ಲಿ ನಾವು ಭಾರತ ಸರ್ಕಾರ ಬಡ್ಜೆಟ್ನಲ್ಲಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಾತನಾಡಬೇಕಾದ್ರೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿದರು ಕಳೆದ ಬಡ್ಜೆಟ್ನಲ್ಲಿ. ಹಾಗೆ ಇಲ್ಲಿ GST ಅಮ್ನೆಸ್ಟಿ ಸ್ಕೀಮ್ ಅಂದರೆ ಯಾರ ವ್ಯಾಜ್ಯಗಳು 2017 ಜುಲೈ 1ರಿಂದ GST ಭಾರತದಲ್ಲಿ ಬಂದಾಗಿನಿಂದ ಇದುವರೆಗೂ ಕೂಡ ಯಾರ ಸಮಸ್ಯೆಗಳು, ಟ್ಯಾಕ್ಸ್ ಲೈಬಿಲಿಟಿ ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ, ಪೆನಾಲ್ಟಿ ಇರುತ್ತೆ, ಲಕ್ಷಾಂತರ ರೂಪಾಯಿ ಆಗಿರುತ್ತೆ, ಅಂಥವರು ಸಾಕಷ್ಟು ಜನ ಅಪೀಲ್ ಹೋಗಿರ್ತೀರಿ, ಹೈಕೋರ್ಟ್ಗೆ ರಿಟ್ ಹಾಕಿರ್ಬೋದು, ಅಥವಾ ಯಾವುದೇ ಒಂದು ಹಂತದಲ್ಲಿದ್ದರೂ ಕೂಡ ಅಂತಹವರಿಗೆ GST ಅಮ್ನೆಸ್ಟಿ ಸ್ಕೀಮು ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗುತ್ತೆ ಅನ್ನುವಂಥ ವಿಚಾರದ ಬಗ್ಗೆ ಇವತ್ತು ವಾಣಿಜ್ಯ ತೆರಿಗೆಗಳ ಇಲಾಖೆಯ ಆಯುಕ್ತರಾದಂತಹ ಶ್ರೀ ವಿಪುಲ್ ಬನ್ಸಾಲ್ IAS ಅವರು ನಮ್ಮ ಜೊತೆಗಿದ್ದಾರೆ. ಅವರು ಇಡೀ GST ಅಮ್ನೆಸ್ಟಿ ಸ್ಕೀಮ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ನೀಡಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಆ್ಯಂಡ್ ನನ್ನ ಡಿಪಾರ್ಟ್ಮೆಂಟ್ ಪರವಾಗಿ, ವಾಣಿಜ್ಯ ತೆರಿಗೆ ಡಿಪಾರ್ಟ್ಮೆಂಟ್ ಪರವಾಗಿ, ನನ್ನ ಪರವಾಗಿ ನಾವು DD ಚಂದನಕ್ಕೆ ಶುಭಾಶಯಗಳು ಮತ್ತು ನಮ್ಮ ಧನ್ಯವಾದ ಹೇಳ್ತೀನಿ. ದ್ಯಾಟ್ ಈಗ ಈ ಅಗತ್ಯ ವಿಷಯ ಬಗ್ಗೆ ನೀವು ಗಮನ ಹರಿಸಿದ್ದೀರಿ ಮತ್ತು ನಮಗೆ ಟೈಮ್ ಕೊಟ್ಟಿದ್ದೀರಿ ಈ ಜನರ ಸಮ್ಮುಖದಲ್ಲಿ ಈ ವಿಷಯಕ್ಕೆ ತರಿಸ್ಲಿಕ್ಕೆ. ಖಂಡಿತ ಸರ್. ಹಾಗೆ ವಿಪುಲ್ ಬನ್ಸಾಲ್ ಅವರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಇವರು ಕರ್ನಾಟಕದ ಸರ್ಕಾರದಲ್ಲಿರ್ಬೋದು ಅಥವಾ ಭಾರತ ಸರ್ಕಾರದಲ್ಲಿರ್ಬೋದು ವಿವಿಧ ಸ್ತರದಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿ ಈಗ ಕರ್ನಾಟಕ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟನ್ನು ಮುನ್ನಡೆಸ್ತಾ ಇದ್ದಾರೆ. ಅಂದರೆ ಭಾರತ ಸರ್ಕಾರದಲ್ಲಿ ವಿವಿಧ ಹಂತಗಳಲ್ಲಿ ಅಧಿಕಾರಿಯಾಗಿ, ಕರ್ನಾಟಕ ಸರ್ಕಾರದಲ್ಲಿ ಸಾಕಷ್ಟು ಜಿಲ್ಲೆಗಳಿಗೆ ಜಿಲ್ಲಾಧಿಕಾರಿಯಾಗಿ, ಮತ್ತು ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಇರ್ಬೋದು, ಸೊ ಈ ಥರ ಇಲಾಖೆಗಳಲ್ಲಿ ಕೂಡ ಉನ್ನತ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ವಾಣಿಜ್ಯ ತೆರಿಗೆಗಳ ಇಲಾಖೆ, ಇದು ಕರ್ನಾಟಕ ಸರ್ಕಾರಕ್ಕೆ ರಾಜಸ್ವವನ್ನು ಹೆಚ್ಚು ಕೊಡುವಂತಹ ಒನ್ ಆಫ್ ದಿ ಬಿಗ್ಗೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದು. ಅಂತಹ ಇಲಾಖೆಯ ಪ್ರಮುಖರಾಗಿ, ಕಮಿಷನರ್ ಆಗಿ, ವಾಣಿಜ್ಯ ತೆರಿಗೆಗಳ ಇಲಾಖೆಯ ಆಯುಕ್ತರಾಗಿ ತಮ್ಮ ಸೇವೆಯನ್ನು ಶುರು ಮಾಡಿ ಈಗ ಅಮ್ನೆಸ್ಟಿ ಸ್ಕೀಮ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದಾರೆ. ಮೊದಲನೇದಾಗಿ ಸರ್, ಈ GST ಅಮ್ನೆಸ್ಟಿ ಸ್ಕೀಮ್ ಅಂದರೆ ಏನು, ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಿ? ಈ GST ಅಮ್ನೆಸ್ಟಿ ಸ್ಕೀಮು ಈ ಒನ್ ಆಫ್ ಅ ಕೈಂಡ್ ಪೂರ್ತಿ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ವತಿಯಿಂದ ತಾವು ಹೇಳಿದಾಗೆ ಫೈನಾನ್ಸ್ ಮಿನಿಸ್ಟರ್ ಆಲ್ರೆಡಿ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ಮತ್ತು ಎಲ್ಲ ರಾಜ್ಯಗಳಲ್ಲಿ ಮಾರ್ಚ್ 31ವರೆಗೆ 2025ವರೆಗೆ 2017, 18, 19 ಆ್ಯಂಡ್ 19-20 ಈ 3 ವರ್ಷಗಳಲ್ಲಿ ಯಾವ ಲಿಟಿಗೇಷನು ಮತ್ತು ಬೇರೆ ಬೇರೆ ಡಿಸ್ಪ್ಯೂಟ್ಸು, ಅಪೀಲಲ್ಲಿ ಇರ್ಬೋದು, ನೋಟಿಸ್ ಸಿಗ್ಬೋದು, ಹೈಕೋರ್ಟಲ್ಲಿ ಇರ್ಬೋದು, ಈ ಬೇರೆ ಬೇರೆ ಕೇಸಸ್ಗಳಲ್ಲಿ ಯಾವ ಕಡೆ ವ್ಯತ್ಯಾಸ ಇರುತ್ತದೆ, ಎಲ್ಲ ಕೇಸ್ಗಳಲ್ಲಿ ಬಡ್ಡಿ ಮತ್ತು ಪೆನಲ್ಟಿ ಪೂರ್ತಿಯಾಗಿ ಮಾಫಿ ಮಾಡಲಿಕ್ಕೆ ಇದು ಒಂದು ಸ್ಕೀಮ್ ಇದೆ. ಆ್ಯಂಡ್ ಈ ಸ್ಕೀಮಲ್ಲಿ ಈ 3 ವರ್ಷಗಳಲ್ಲಿ ಯಾವ ಒಂದು ಡಿಸ್ಪ್ಯೂಟ್ ಇದೆ, ಬರೀ ಆ ಅಮೌಂಟ್ ಪೇ ಮಾಡಿದರೆ ಪೂರ್ತಿ 100% ಬಡ್ಡಿ ಮತ್ತು ಪೆನಲ್ಟಿ ವೇವ್ ಆಗುತ್ತೆ. ಸೊ ಇದರಿಂದ ಜನರಿಗೆ ತುಂಬ ಅನುಕೂಲ ಆಗ್ಬೋದು. ಬಿಕಾಸ್ 2017ಇಂದ 2020 ಒಳಗೆ ಏನೇನು ಡಿಸ್ಪ್ಯೂಟ್ಸ್ ಇವೆ, ಬರೀ ಪ್ರಿನ್ಸಿಪಲ್ ಅಮೌಂಟ್ದಲ್ಲಿ ನಾವು ಇದು ಸೆಟಲ್ ಮಾಡ್ತೀವಿ. ಆ್ಯಂಡ್ ಬಡ್ಡಿ ಮತ್ತು ಪೆನಲ್ಟಿ ವೇವ್ ಆಫ್ ಮಾಡ್ತೀವಿ. ಬಟ್ 2017 ಆ್ಯಂಡ್ 20 ಏನು ಅಮೌಂಟ್ ಇತ್ತು, ಆ ಅಮೌಂಟ್ ವ್ಯಾಲ್ಯೂ ಈ ವರ್ಷ 5 ವರ್ಷ ನಂತರ ಕಮ್ಮಿ ಆಗಿರ್ತದೆ. ಬಿಕಾಸ್ 1 ರೂಪಿ ಇನ್ 2018 ಈಸ್ ಈಕ್ವಲ್ ಟು ಪ್ರಾಬಬ್ಲಿ 50 ಪೈಸೆ ಇನ್ 2025. ಸೊ ಆ ದೃಷ್ಟಿಯಿಂದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮನಿ ನೋಡಿದರೆ ಇದು ಒಳ್ಳೆಯ ಸ್ಕೀಮ್ ಇದೆ. ಒಂದು ಒನ್ಸಿನ ಇದು ಅವಕಾಶ ಇರುತ್ತದೆ. ಆ್ಯಂಡ್ ಐ ಎಕ್ಸ್ಪೆಕ್ಟ್ ದ್ಯಾಟ್ ನಮ್ಮ ಎಲ್ಲ ಡೀಲರ್ಸು, ನಮ್ಮ ಡಿಪಾರ್ಟ್ಮೆಂಟ್ ಇದು ಸ್ಟಾರ್ಟಿಂಗಲ್ಲಿ ಬಹಳ ಕನ್ಫ್ಯೂಷನ್ಸು, ಕ್ಲಾರಿಫಿಕೇಷನ್ ಬೇಕಾಗಿತ್ತು. ಬೇರೆ ಬೇರೆ ವಜೆಯಿಂದ ಈ ಡಿಸ್ಪ್ಯೂಟ್ಸ್ ಅರೈಸ್ ಆಗಿದೆ. ಇಟ್ ಈಸ್ ಅ ವೆರಿ ಗುಡ್ ಆಪರ್ಚುನಿಟಿ ದ್ಯಾಟ್ ಒನ್ಸ್ ಆ್ಯಂಡ್ ಫಾರ್ ಆಲ್ ಈ ಸ್ಟಾರ್ಟಿಂಗ್ ಪೀರಿಯಡಲ್ಲಿ ಏನೇನು ಡಿಸ್ಪ್ಯೂಟ್ಸ್ ಇತ್ತು ಅದು ಮುಗಿಸ್ಲಿಕ್ಕೆ ಒಂದು ಅವಕಾಶ ನಮ್ಮ ಡಿಪಾರ್ಟ್ಮೆಂಟಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರು ಜೊತೆಯಲ್ಲಿ ಇದು ಕೊಟ್ಟಿದ್ದಾರೆ. ವೀಕ್ಷಕರೇ, ಒಂದನ್ನು ನಾವು ಹೇಳ್ಬೋದು, ಮೊದಲೆಲ್ಲ ವ್ಯಾಟ್ ಸಿಸ್ಟಮಲ್ಲಿರ್ಬೋದು ಅಥವಾ ಕರ್ನಾಟಕ ಮಾರಾಟ ತೆರಿಗೆ ಇದ್ದಾಗ ಕರ್ನಾಟಕ ಸರ್ಕಾರ ಒಂದು ಕರ ಸಮಾಧಾನ ಯೋಜನೆ ಅಂತ ಕೊಡ್ತಾ ಇತ್ತು. ಸೊ ಈಗ GST ಆಲ್ ಇಂಡಿಯಾ ಲೆವೆಲಲ್ಲಿ ಇಡೀ ದೇಶ
ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಏನು ಬಂತು 1/7/2017, ಅದಾದ ಮೇಲೆ ಈ ಅಮ್ನೆಸ್ಟಿ ಸ್ಕೀಮ್ ಅನ್ನುವಂಥದ್ದನ್ನು ಇಂಟ್ರಡ್ಯೂಸ್ ಮಾಡಲಾಗಿದೆ. ಈ ಮೊದಲು ಸರ್ವಿಸ್ ಟ್ಯಾಕ್ಸಲ್ಲೂ ಕೂಡ ಈ ರೀತಿಯ ಅಮ್ನೆಸ್ಟಿ ಸ್ಕೀಮ್ ಅನ್ನುವಂಥದ್ದು ನಮಗೆ ಇತ್ತು. ಸರಕು ಮತ್ತು ಸೇವಾ ತೆರಿಗೆ ಅಂತ ಬಂದಾಗ GST ಕೌನ್ಸಿಲ್ ಮೂಲಕ ಯಾರಿಗೆ ಏನು ಸಮಸ್ಯೆಗಳಾಗುತ್ತೆ ಅಂತ ಬಂದಾಗ ಈ ಯಾವುದೇ ಒಂದು ಕೌನ್ಸಿಲ್ ಮೀಟಿಂಗ್ ಆದಾಗಲೂ ಕೂಡ ಜನಕ್ಕೆ ಇನ್ನಷ್ಟು ಸರಳವಾಗಿ ಏನನ್ನ ಮಾಡಬಹುದು ಅಂತ ಈ ಕೌನ್ಸಿಲ್ ಡಿಸೈಡ್ ಮಾಡುತ್ತೆ. ಸೊ ಈ ನಿಟ್ಟಿನಲ್ಲಿ GST ಅಮ್ನೆಸ್ಟಿ ಸ್ಕೀಮ್ ಪ್ರಸ್ತಾಪ ಮಾಡಿದಾಗ ಬಡ್ಜೆಟ್ನಲ್ಲಿ ಸಾಕಷ್ಟು ಮಂದಿ ಡೀಲರ್ಸ್ ಕೂಡ ಖುಷಿ ಪಟ್ಟಿದ್ದಾರೆ. ಸರ್, ಇಲ್ಲಿ ಒಟ್ಟಾರೆ ನೋಡೋದಾದರೆ ಕರ್ನಾಟಕದಲ್ಲಿ 10 ಲಕ್ಷಕ್ಕೂ ಹೆಚ್ಚು ರಿಜಿಸ್ಟರ್ಡ್ ಡೀಲರ್ಸ್ ಇದ್ದಾರೆ. ಅದರಲ್ಲಿ ಬೆಂಗಳೂರಿನಲ್ಲೇ 5 ಲಕ್ಷಕ್ಕಿಂತಲೂ ಹೆಚ್ಚು ಡೀಲರ್ಸ್ ಇದ್ದಾರೆ. ಸೊ ಅಂತಹ ಡಿಸ್ಪ್ಯೂಟ್ಸ್ ಇರುವಂತಹ ಏನು ಸ್ಟೇಕ್ ಹೋಲ್ಡರ್ಸ್ಗೆ ಅಥವಾ ರಿಜಿಸ್ಟರ್ಡ್ ಡೀಲರ್ಸ್ಗೆ ಇದು ಯಾವ ರೀತಿ ಸಕ್ಸಸ್ಫುಲ್ ಆಗಿ ಅವರು ಅದನ್ನು ಉಪಯೋಗಿಸ್ಕೊಳ್ಬೋದು ಅಂತ ನೀವು ಹೇಳ್ತೀರಿ? ಓಕೆ, ಸದ್ಯಕ್ಕೆ ನಮ್ಮಲ್ಲಿ ಈ ಡಿಸ್ಪ್ಯೂಟ್ಸ್ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ನೋಡಿದರೆ ಸುಮಾರು 50,000 ಕೋಟಿಗಿಂತ ಜಾಸ್ತಿ ಡಿಸ್ಪ್ಯೂಟ್ ಅಮೌಂಟ್ ಇದೆ. ಬಡ್ಡಿ ಮತ್ತು ಪೆನಲ್ಟಿ ಜೋಡಿಸಿದರೆ ಇದು 15,000 ಒಳಗೆ ಹೋಗುತ್ತೆ. ಸೊ ಈಗ 15,000 ಕೋಟಿ ಏನು ಪ್ರಿನ್ಸಿಪಲ್ ಏನು ಅಮೌಂಟ್ ಇದೆ, ಏನು ಅಮೌಂಟ್ ಇದೆ ಬೇಸಿಕ್ ಟ್ಯಾಕ್ಸ್, ಆ ಬೇಸಿಕ್ ಟ್ಯಾಕ್ಸ್ ಒಳಗೆ ಇದು ಸೀಮಿತ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ನಾವು ಕೆಲವು ಕಡೆ ಹೈಕೋರ್ಟಲ್ಲಿ ಇರ್ಬೋದು, ಅಪೆಲೇಟ್ ಅಥಾರಿಟಿ ಹತ್ತಿರ ಇರ್ಬೋದು, ಕೇಸಸ್ ಇದ್ದೇ ಇರುತ್ತದೆ. ಮೋಸ್ಟ್ ಆಫ್ ದ ಕೇಸಸ್ಗಳಲ್ಲಿ ಓನ್ಲಿ ಕ್ಲಾರಿಫಿಕೇಟರಿ ಡಿಸ್ಪ್ಯೂಟ್ಸ್ ಇರುವುದರಿಂದ ಆ್ಯಂಡ್ ಆ ಕ್ಲಾರಿಫಿಕೇಶನ್ ಸಬ್ಸಿಕ್ವೆಂಟ್ಲಿ ಬಂದಾಗ ದೇರ್ ಇಸ್ ಗ್ರೇಟ್ ಪಾಸಿಬಿಲಿಟಿ ದ್ಯಾಟ್ ಟ್ಯಾಕ್ಸ್ ಪೇಯರ್ಸ್ಗೆ ಈ ಅಮ್ನೆಸ್ಟಿ ಸ್ಕೀಮ್ ವ್ಯಾಪ್ತಿಯಲ್ಲಿ ಇವರು ಬಂದಿದ್ದರೆ ಇದು ಅನುಕೂಲ ಆಗ್ಬೋದು. ಬಟ್ ಫ್ಯೂಚರ್ ಆಗಿ ಒಂದು ರಿಸ್ಕ್ ಇರುತ್ತದೆ. ಅವರು ಕೇಸ್ ಸೋಲಿದ್ರೆ ದೆನ್ ಪೂರ್ತಿ ಬಡ್ಡಿ ಮತ್ತು ಇಂಟ್ರೆಸ್ಟ್ ಕಟ್ಟಬೇಕಾಗುತ್ತೆ. ಆ್ಯಂಡ್ ನೋಡಿದರೆ ದಟ್ 5,000 ಪ್ರಿನ್ಸಿಪಲ್ ಅಮೌಂಟ್ ಇರುತ್ತದೆ, ಆದಮೇಲೆ 10,000 ಪೆನಲ್ಟಿ ಮತ್ತು ಇಂಟ್ರೆಸ್ಟ್ ಇರುತ್ತದೆ. ಸೊ ಒಟ್ಟಾರೆ 15,000 ಏನು ಅಮೌಂಟ್ ಪೆಂಡಿಂಗ್ ಇವೆ ಅದರಲ್ಲಿ 5,000 ಒಳಗೆ ಸೀಮಿತ ಆಗಬಹುದು. ಸೊ ಯಾರು ಜನ ಬೇರೆ ಬೇರೆ ಅಪೆಲೇಟ್ ಪ್ರೊಸೀಜರ್ಸಲ್ಲಿ ಪ್ರೊಸೆಸ್ಸಲ್ಲಿ ಇದ್ದಾರೆ ಅವರಿಗೆ ನಾವು ಕೂಡ ಕಂಟೆಸ್ಟ್ ಮಾಡ್ತಾ ಇದ್ದೀವಿ ಸರ್ಕಾರ ವತಿಯಿಂದ. ಬಟ್ ಒಂದು ರಿಸ್ಕ್ ಇರುತ್ತದೆ, ಅವರು ಹೈಕೋರ್ಟಲ್ಲಿ ಅಥವಾ ಬೇರೆ ಬೇರೆ ಟ್ರಿಬ್ಯುನಲ್ ಮುಂದೆ ಅಥವಾ ಅಪೆಲೇಟ್ ಅಥಾರಿಟಿ ಮುಂದೆ ಅವರು ಲೂಸ್ ಆಗಿದ್ದಾರೆ ಫ್ಯೂಚರಲ್ಲಿ ಅವರು 3 ಪಟ್ಟಿ ಲಯಬಿಲಿಟಿ ಅವರ ಮೇಲೆ ಆಗುತ್ತೆ. ಸೊ ಇದು ಎಲ್ಲ ನಮ್ಮ ವತಿಯಿಂದ ಎಲ್ಲರಿಗೆ ಅನುಕೂಲ ಆಗಲಿ ಆ ದೃಷ್ಟಿಯಿಂದ ನಾವು ಈ ಸ್ಕೀಮ್ಗೆ ನಾವು ಜನರ ಮುಂದೆ ನಾವು ಇಡ್ತಾ ಇದ್ದೀವಿ. ನನಗೆ ಭಾಳ ಆಸೆ ಇದೆ ದಟ್ ಎಲ್ಲ ಇದು ಉಪಯೋಗಿಸ್ಕೊಂಡು ಈ ಒನ್ಸ್ ಆ್ಯಂಡ್ ಫಾರ್ ಆಲ್ ಈ ಹಳೆ ಲಯಬಿಲಿಟೀಸ್ ಆಗಿದೆ ಅದು ಸ್ವಲ್ಪ ಕ್ಲೀನ್ ಸ್ಲೇಟಿಂದ ಮತ್ತೆ ಸ್ಟಾರ್ಟ್ ಆಗ್ಬೋದು. ವೀಕ್ಷಕರೇ, ಆಯುಕ್ತರಿಗೆ ಏನು ಹೇಳ್ತಿದ್ದಾರೆ ಅಂದರೆ, ಉದಾಹರಣೆಗೆ ನಿಮ್ಮದು 5,000 ರೂಪಾಯಿ ಟ್ಯಾಕ್ಸ್ ಇದ್ದು 5,000 ಇಂಟ್ರೆಸ್ಟು ಪೆನಾಲ್ಟಿ ಇದ್ದರೆ 15,000 ಆಗಿದೆ ಅಂತ ಎಕ್ಸಾಂಪಲ್ ಇಟ್ಕೊಂಡಾಗ ನೀವು ಅಪೆಲೇಟ್ ಅಥಾರಿಟಿಲಿ ನಿಮ್ಮದು ಅಪೀಲ್ ಫೈಲ್ ಆಗಿದ್ರೆ ಅಥವಾ ಹೈಕೋರ್ಟಲ್ಲಿ ನಿಮ್ಮದು ಕೇಸ್ ಇದ್ದರೆ ಯು ಶುಡ್ ವಿಡ್ರಾ ದ ಕೇಸ್, ದೆನ್ ಓನ್ಲಿ ಯು ಕ್ಯಾನ್ ಆಪ್ಟ್ ಫಾರ್ ಅಮ್ನೆಸ್ಟಿ ಸ್ಕೀಮ್ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಕೇಸು ಇದೆ, ನಾನು ಈ ಸ್ಕೀಮ್ನ ಯುಟಿಲೈಸ್ ಮಾಡ್ತೀನಿ ಅಂದರೆ ಅದು ನಿಮಗೆ ಅವಕಾಶ ಇಲ್ಲ. ಎರಡನೇದಾಗಿ GST ಆ್ಯಕ್ಟಲ್ಲಿ 128A ಸೆಕ್ಷನ್ನಲ್ಲಿ ಈ ಅಮ್ನೆಸ್ಟಿ ಸ್ಕೀಮ್ನ ಏನು ಇಂಟ್ರಡ್ಯೂಸ್ ಮಾಡಲಾಗಿದೆ ಇದರ ಮೂಲ ಉದ್ದೇಶ ಇಷ್ಟೇ. ಆರಂಭಿಕ ದಿನಗಳಲ್ಲಿ ಸಾಕಷ್ಟು ಮಂದಿ ತಪ್ಪುಗಳನ್ನು ಮಾಡಿದ್ದಾರೆ. GST ಲಾನ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಮಂದಿ ಒದ್ದಾಡಿದ್ದಾರೆ. ನಾಟ್ ಓನ್ಲಿ ಸ್ಟೇಕ್ ಹೋಲ್ಡರ್ಸ್ ಬಟ್ ಆಲ್ಸೋ ಪ್ರೊಫೆಷನಲ್ಸ್ ಅನ್ನುವಂಥದ್ದು ತಾಂತ್ರಿಕ ತೊಂದರೆಗಳಿರಬಹುದು ಅಥವಾ ಬೇರೆ ಬೇರೆ ಕಾನೂನನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಕೆಲವು ಸಮಸ್ಯೆಗಳಾಗಿದ್ದಾವೆ. ಹಾಗಾಗಿ ಭಾರತ ಸರ್ಕಾರ ಈ ವಿಷಯದಲ್ಲಿ ಅಮ್ನೆಸ್ಟಿ ಸ್ಕೀಮನ್ನು ಬಿಟ್ಟಿದೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಸರ್, ಇದು ಕೇವಲ 2017, 18, 18, 19 ಆ್ಯಂಡ್ 19, 20 ಓನ್ಲಿ. ಸೊ ಈ 3 ವರ್ಷಕ್ಕೆ ಅಮ್ನೆಸ್ಟಿ ಸ್ಕೀಮ್ ಕೊಟ್ಟಿರೋದು ಏನು ಕಾರಣ ಸರ್? GST ತಮಗೆ ಗೊತ್ತಿರೋದಾಗೆ 1st July 2017 ಇಂದ ಸ್ಟಾರ್ಟ್ ಆಗಿತ್ತು. ಎಸ್ ಸರ್. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಕಾಂಪ್ಲಿಕೇಟೆಡ್ ಟ್ಯಾಕ್ಸ್ ಸಿಸ್ಟಮ್ ಎಕ್ಸಿಸ್ಟಿಂಗ್ ಎನಿವೇರ್ ಇನ್ ದ ವರ್ಲ್ಡ್. ದಟ್ ಈ ಒಂದೇ ದೇಶದಲ್ಲಿ ಸುಮಾರು 30 ರಾಜ್ಯ, ಅದರಲ್ಲಿ ಒಂದೇ ರಾಜ್ಯದಿಂದ ಬೇರೆ ರಾಜ್ಯ ಇಂಟರ್ ಸ್ಟೇಟ್ ಗುಡ್ಸ್ ಹೋದಾಗ ITC ಚೇನು, ಇನ್ವಾಯ್ಸ್ ವೈಸ್ ಮ್ಯಾಚಿಂಗು, ಈ ಬಹಳ ಇದು ಕಾಂಪ್ಲೆಕ್ಸ್ ಸಿಸ್ಟಮ್ ಇರುತ್ತೆ. ಆ್ಯಂಡ್ ಆ ಸಿಸ್ಟಮಲ್ಲಿ ಸ್ಟಾರ್ಟಿಂಗಲ್ಲಿ ಇದು ಈ ಪದ್ಧತಿ ಆದಾಗ ಕೆಲವು ನೀವು ಹೇಳಿದಾಗೆ ಪ್ರಾಕ್ಟಿಷನರ್ಸ್ ಮನಸ್ಸಿನಲ್ಲಿ ಕೂಡ ಮತ್ತು ಬೇರೆ ಬೇರೆ ಟ್ಯಾಕ್ಸ್ ಪೇಯರ್ಸ್ ಅದ್ರ ಸ್ವಲ್ಪ ಗೊಂದಲ ಇತ್ತು. ಆ ಗೊಂದಲ ಬಗೆಹರಿಸಲಿಕ್ಕೆ ನಮ್ಮ ಕಡೆಯಿಂದ ಸರ್ಕ್ಯುಲರ್ಸ್ ಕೂಡ ಇಶ್ಯೂ ಆಗಿತ್ತು. ಬಟ್ ಅಷ್ಟು ಜಾಸ್ತಿ ಇಮಿಡಿಯೇಟ್ ಚೇಂಜ್ ಆಗಿರೋದ್ರಿಂದ ಆ್ಯಂಡ್ ಗೊಂದಲ ಇರೋದ್ರಿಂದ ಕೆಲವು ಟ್ಯಾಕ್ಸ್ ಪೇಯರ್ಸು ತಪ್ಪಾಗಿ ಕಮ್ಮಿ ಟ್ಯಾಕ್ಸ್ ಕೊಟ್ಟಿದ್ದಾರೆ
ಅಥವಾ ಬೇರೆ ದಿಸ್ ಥಿಂಗ್ ಬೇರೆ ಏನಾದರೂ ರೀಸನ್ ವತಿಯಿಂದ ಅವರು ಟ್ಯಾಕ್ಸ್ ಕಟ್ಟಿಲ್ಲ, ಸೊ ಅದಕ್ಕಾಗಿ ಈ ಎಲ್ಲ ಡಿಸ್ಪ್ಯೂಟ್ಸ್ ಆಯಿತು. ಸೊ government is aware of the fact that there were certain issues then, and our 2020 onwards certain amount of certainty ಈ ಸಿಸ್ಟಮ್ ಅಲ್ಲಿ ಬಂದಿತ್ತು, ಕ್ಲಾರಿಟಿ ಬಂದಿತ್ತು. ಆ್ಯಂಡ್ ನಮ್ಮ ಡಿಸ್ಪ್ಯೂಟ್ಸ್ ನಾವು ನೋಡಿದರೆ ಆ 3 ವರ್ಷದಲ್ಲಿ ಮ್ಯಾಕ್ಸಿಮಮ್ ಸಣ್ಣ ಸಣ್ಣ ಡಿಸ್ಪ್ಯೂಟ್ಸ್ ಜಾಸ್ತಿ ಇದೆ. ಆ್ಯಂಡ್ ಆಫ್ಟರ್ 2020 ದ ನೇಚರ್ ಆಫ್ ದ ಡಿಸ್ಪ್ಯೂಟ್ಸ್ ಆರ್ ಮೋರ್ ಇನ್ ಟರ್ಮ್ಸ್ ಆಫ್ ಇಂಟರ್ಪ್ರಿಟೇಷನ್, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಲಾರ್ಜ್ basically jurisdiction for small disputes. Because of ಹೊಸ ಪದ್ಧತಿಯ ಬರೋದ್ರಿಂದ, ಸೊ ಬರೀ ಈ 3 ವರ್ಷಕ್ಕೆ ಭಾರತ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜೊತೆಯಲ್ಲಿ ಈ ಸ್ಕೀಮ್ ತಂದಿದ್ದಾರೆ. ಆ್ಯಂಡ್ ನಮಗೆ ಆಸೆ ಇದೆ ದಟ್ ಈ ಒಂದು ಸರಿ ಈ ಬಲ್ಕಲ್ಲಿ ಡಿಸ್ಪ್ಯೂಟ್ಸ್ ಕ್ಲಿಯರ್ ಆದಾಗ ನಮಗೆ ಸಿಸ್ಟಮ್ಗೆ ಕೂಡ ಇದು ಕ್ಲೀನ್ ಆಗುತ್ತೆ, ನಮಗೆ ಟೈಮ್, ಎಲ್ಲರಿಗೆ ಟೈಮ್ ಸಿಗ್ತದೆ, ಆ್ಯಂಡ್ ವಿ ಕ್ಯಾನ್ ಪ್ರೊವೈಡ್ ಬೆಟರ್ ಸರ್ವಿಸಸ್ ಟು ದ ಪೀಪಲ್. ಅಂದರೆ ವೀಕ್ಷಕರೇ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಆರಂಭದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಇಂಟ್ರೊಡ್ಯೂಸ್ ಆಗುತ್ತೆ ಅಂದಾಗ ಸಾಕಷ್ಟು ವಿರೋಧಗಳು ವ್ಯಕ್ತವಾದವು. ಒಂದಷ್ಟು ವರ್ಷ ನಮಗೆ ಎಜುಕೇಷನ್ ಪೀರಿಯಡ್ ಕೊಡಿ, ಏಕಾಏಕಿ ನಮ್ಗೆ ಅರ್ಥ ಆಗಲ್ಲ, ಹಾಗೆ ಹೀಗೆ ಭಾರತದಂತಹ ದೊಡ್ಡ ಜನಸಂಖ್ಯೆ ಇರುವಂತಹ ದೇಶದಲ್ಲಿ GST ರೋಲ್ಔಟ್ ಆಗೋದು ಅಷ್ಟು ಸುಲಭ ಅಲ್ಲ ಅಂತ ಸಾಕಷ್ಟು ಅಪಸ್ವರಗಳಿದ್ದಿದ್ವು. ಆದರೆ ಅದರ ನಡುವೆಯೂ ಕೂಡ ಭಾರತ ಸರ್ಕಾರ ಇರಲಿ, ಕರ್ನಾಟಕ ಸರ್ಕಾರ ಇರಲಿ, ವಾಣಿಜ್ಯ ತೆರಿಗೆಗಳ ಇಲಾಖೆ ಇರಲಿ, ಸಕ್ಸಸ್ಫುಲ್ಲಾಗಿ ರೋಲ್ಔಟ್ ಆಗಲಿಕ್ಕೆ ಅವರು ಕೊಟ್ಟಂತಹ ಒಂದು ಪಬ್ಲಿಸಿಟಿ ಇರಬಹುದು, ಅಥವಾ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇರಬಹುದು, ಅವೇರ್ನೆಸ್ ಪ್ರೋಗ್ರಾಮ್ಸ್ ಇರ್ಬೋದು, ಇವೆಲ್ಲವೂ ಕೂಡ ಇವತ್ತು GSTಯನ್ನು ಲಕ್ಷಾಂತರ ಜನ ಯೂಸ್ ಮಾಡ್ತಿದ್ದಾರೆ ಅನ್ನೋದಾದರೆ, GST ಪೋರ್ಟಲನ್ನು ಸಕ್ಸಸ್ಫುಲ್ಲಾಗಿ ಅವರ ರಿಟರ್ನ್ಸನ್ನು, ಕಾಂಪ್ಲೈನ್ಸನ್ನು ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಮಾಡ್ತಿದ್ದಾರೆ ಅಂದರೆ ಅದು ವಾಣಿಜ್ಯ ತೆರಿಗೆಗಳ ಇಲಾಖೆಯ ಹೆಗ್ಗಳಿಕೆ ಅಂತ ನಾವು ಹೇಳ್ಬೋದು. ಈ ಅಮ್ನೆಸ್ಟಿ ಸ್ಕೀಮ್ ಸಂದರ್ಭದಲ್ಲಿ ಅದನ್ನು ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು? ಓಕೆ, ಈ ಅಮ್ನೆಸ್ಟಿ ಸ್ಕೀಮ್ ಬಗ್ಗೆ ನಾವು ಬರೀ ಒಂದೇ ರಿಕ್ವೆಸ್ಟ್ ಮಾಡ್ತೀನಿ ದಟ್ ಈ ಬಹಳ ಸಮಯದಿಂದ ತುಂಬ ಜನರಿಗೆ ತುಂಬ ತೊಂದರೆ ಕೂಡ ಆಗಿದೆ ಇದ್ರ ಬಗ್ಗೆ. ಆ್ಯಂಡ್ ಬಹಳ ಪ್ರೆಷರ್ ಕೂಡ ಸ್ಮಾಲ್ ಬಿಸ್ನೆಸ್ಸು, ಮಧ್ಯಮ ಬಿಸ್ನೆಸಸ್ಗೆ ಕೂಡ ಇರುತ್ತದೆ. ಆ್ಯಂಡ್ ಇದು ಒಂದು ಒಳ್ಳೆಯ ಅವಕಾಶ ಇದೆ. ಮಿನಿಸ್ಕ್ಯೂಲ್ ಲಯಬಿಲಿಟಿಗಳಲ್ಲಿ ಇದು ಮ್ಯಾಕ್ಸಿಮಮ್ ಟೆನ್ಷನ್ ಇದು ಹೋಗಬಹುದು ಈಗ. ಆ್ಯಂಡ್ ಕೆಲವು ಜನರ ಮನಸ್ಸಿನಲ್ಲಿ ಇದು ಯಾಕೆ ನಾವು ದುಡ್ಡು ಕೊಡಬೇಕು, ನಾವು ಸರಿ ಮಾಡಿದ್ದೀವಿ, ಆ ಥರ ಮನಸ್ಸಿನಲ್ಲಿ ಇರ್ಬೋದು. ನಮ್ಮ ಲೋಕಲ್ ನನ್ನ ಒಂದು ರಿಕ್ವೆಸ್ಟ್ ಇದೆ, ಲೋಕಲ್ LGSTOಸು ಮತ್ತು ಡಿಪಾರ್ಟ್ಮೆಂಟಲ್ ಆಫೀಸಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ನಮ್ಮ ಹತ್ರ ಅವರು ಕೂಡ ಕನ್ವಿನ್ಸ್ ಮಾಡ್ತಾರೆ ನಿಮಗೆ ದಟ್ ಸಬ್ಸಿಕ್ವೆಂಟ್ಲಿ ಸಾಕಷ್ಟು ಕೇಸಸ್ಗಳಲ್ಲಿ ಸುಪ್ರೀಂ ಕೋರ್ಟ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಸಾಕಷ್ಟು ಕ್ಲಾರಿಟಿ ಕೂಡ ಬಂದಿದೆ. ಆ್ಯಂಡ್ ಆ ಕ್ಲಾರಿಟಿ ಬಂದಾಗ ಲಯಬಿಲಿಟಿ ಕೂಡ ಈಗ ಸಾಕಷ್ಟು ಫಿಕ್ಸ್ ಆಗಿದೆ. ಆ್ಯಂಡ್ ಸೊ ನನಗೆ ಬರೀ ಒಂದೇ ರಿಕ್ವೆಸ್ಟ್ ಮತ್ತು ಎಕ್ಸ್ಪೆಕ್ಟೇಷನ್ ಇವೆ ದಟ್ ಈ ಒಳ್ಳೆಯ ಅವಕಾಶ ಕಾನ್ಷಿಯಸ್ ಆಗಿ ಡಿಸಿಷನ್ ತಗೊಂಡು ನೀವು ಮಾಡಲಿಲ್ಲದೆ ಕೂಡ ಕಾನ್ಷಿಯಸ್ ಆಗಿ ಡಿಸಿಷನ್ ತಗೋಬೇಕಾಗಿದೆ. ಬಿಕಾಸ್ ಡೋಂಟ್ ಲೀವ್ ಇಟ್ ಟು ಓನ್ಲಿ ಕನ್ಸಲ್ಟೆಂಟು ಅಥವಾ ಬೇರೆಯವರಿಗೆ. ಬಿಕಾಸ್ ಫೈನಲಿ ಬಿಸ್ನೆಸ್ ಓನರ್ ಯಾರಿದ್ದಾರೆ ಅವರಿಗೆ ಅವರ ಹಿತ, ಅವರ ಹಾನಿ ನೋಡಬೇಕಾಗ್ತದೆ. ಸೊ ಡು ನಾಟ್ ಲೂಸ್ ದಿಸ್ ಆಪರ್ಚುನಿಟಿ. ಮತ್ತೆ ಈ ಅವಕಾಶ ಬರಲ್ಲ ಅನಿಸುತ್ತೆ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇಟ್ ಈಸ್ ಅ ಗುಡ್ ಟೈಮ್ ಟು ಯುಟಿಲೈಸ್ ದಿಸ್. ಅಂದರೆ ವೀಕ್ಷಕರ ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಯಾರು GST ಡೀಲರ್ಸ್ ಇರ್ತೀರಿ, ಯಾವುದೋ ಕಾರಣಕ್ಕೆ ಆರಂಭಿಕ ದಿನಗಳಲ್ಲಿ ಇನ್ಪುಟ್ನ ಔಟ್ಪುಟ್ ಮಾಡಿ, ಔಟ್ಪುಟ್ನ ಇನ್ಪುಟ್ ಫೈಲ್ ಮಾಡಿ, ಈ ಥರ ಆ ನಾಲೆಡ್ಜ್ ಇಲ್ಲದಂತಹ ಸಂದರ್ಭದಲ್ಲಿ ಸಾಕಷ್ಟು ಮಿಸ್ಟೇಕ್ಸ್ ಆಗಿರ್ಬೋದು, ಅಥವಾ R1-3B ಮಿಸ್ಮ್ಯಾಚ್ ಇರ್ಬೋದು, ಅಥವಾ ಇನ್ಪುಟ್ಟು ಯಾರೋ ನಿಮ್ಮ ಸಪ್ಲೈಯರ್ ಅಪ್ಲೋಡ್ ಮಾಡದೇ ಇರ್ಬೋದು. ಈ ಥರ ಸಾಕಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದ್ದಾವೆ, ಅದ್ರ ಜೊತೆಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇದ್ದಾವೆ. ನೀವೊಬ್ಬ ಸಣ್ಣ ಪುಟ್ಟ ಡೀಲರ್ ಆದರೆ ನಿಮಗೆ 1 ಲಕ್ಷ 2 ಲಕ್ಷ ಟ್ಯಾಕ್ಸ್ ಬಂದಿದ್ದರೆ ಇವತ್ತಿನ ಕಾಲಕ್ಕೆ 2017ರಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಟ್ಯಾಕ್ಸು ಇಂಟ್ರೆಸ್ಟ್ ಅನ್ನುವಂಥದ್ದು ಟ್ಯಾಕ್ಸ್ಗಿಂತಲೂ ದೊಡ್ಡ ಅಮೌಂಟ್ ಆಗಿದೆ. ಬಿಕಾಸ್ 18% ಪರ್ ಆ್ಯನಮ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 1:2 ಬಂದಿರುವಂಥ ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿ ನಿಮ್ಮದು ನೋಟಿಸ್ ಸ್ಟೇಟಸಲ್ಲಿದೆಯಾ, ಅಥವಾ ಆರ್ಡ್ರ್ ಆಗಿದೆಯಾ, ಅಪೀಲಲ್ಲಿದೆಯಾ, ಯಾವ ಹಂತದಲ್ಲಿದೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡಿಕೊಂಡು, ಇಫ್ ಯು ವಿಡ್ರಾ ದ ಕೇಸ್, ಅಪೀಲಲ್ಲಿದೆ ನೀವು ವಿಡ್ರಾ ಮಾಡಿದೆ, ಅದು ಕೂಡ ಆನ್ಲೈನಲ್ಲಿ ಸರಳವಾಗಿ ನೀವು ನಿಮ್ಮ ಅಪೀಲನ್ನು ವಿಡ್ರಾ ಮಾಡ್ಬೋದು. ವಿಡ್ರಾ ಮಾಡಿದ್ರೆ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ಅಮ್ನೆಸ್ಟಿ ಸ್ಕೀಮ್ ಫಾರ್ ದಿ ಇಯರ್ 2017-18 18-19 ಆ್ಯಂಡ್ 19-20 ಈ 3 ವರ್ಷಕ್ಕೆ ನಿಮಗೆ ಅವಕಾಶ ಇದ್ದೇ ಇದೆ ಅಂತ ಹೇಳ್ತೇನೆ. ಹಾಗೆ ಸರ್, ಈ ಅವೇರ್ನೆಸ್ ಅಂತ ಬಂದಾಗ GST ಪ್ರತಿ LGSTOಯಿಂದ ಪ್ರತಿ ಡಿವಿಷನ್ನಿಂದ ತುಂಬ ಕಾಲ್ಸ್ ಬರ್ತಾ ಇದೆ ಡೀಲರ್ಸ್ಗೆ. ಅಂದರೆ ಎಷ್ಟು ಆ್ಯಕ್ಟಿವ್ ಆಗಿದೆ ಇಲಾಖೆ ಅಂದರೆ ಎಲ್ಲರನ್ನ ಬಡಿದೆಬ್ಬಿಸುವಂಥ ಪ್ರಯತ್ನದಲ್ಲಿದೆ. ಉಪಯೋಗಿಸ್ಕೊಳ್ಳಿ ಇದನ್ನು, ಈ ಅವಕಾಶ ಸಿಗಲ್ಲ ಮತ್ತೆ ಅನ್ನುವಂಥ ರೀತಿ. ಸೊ ನಿಮ್ಮ ಆಫೀಸರ್ಸ್ಗೆ ಹೇಗೆ ಟ್ರೈನ್ ಅಪ್ ಮಾಡಿದ್ದೀರಿ ಜನಕ್ಕೆ ಇದು ಅನುಕೂಲ ಆಗಲಿ ಅಂತ?
ಇದು ಒಳ್ಳೆಯ ಪ್ರಶ್ನೆ ಇದೆ. ಬಿಕಾಸ್ ನಮ್ಮ ಆಫೀಷಿಯಲ್ಸ್ ಬಹಳ ಎಫರ್ಟ್ ಮಾಡಿಕೊಂಡು ಈ ಎಲ್ಲ ಡಿಮಾಂಡ್ಸ್ ರೇಸ್ ಮಾಡಿದ್ದಾರೆ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಆಫೀಸರ್ಗೆ ಗೊತ್ತಿದೆ ದಟ್ ಈಗ ಮ್ಯಾಕ್ಸಿಮಮ್ ಈ ಕೇಸಸ್ ಬಗೆಹರಿಸಿದರೆ ಎಲ್ಲರಿಗೆ ಫುಲ್ ಸಿಸ್ಟಮಲ್ಲಿ ಮತ್ತು ನಮ್ಮ ಟ್ಯಾಕ್ಸ್ ಪೇಯರ್ಸ್ಗೆ ಕೂಡ ಸಾಕಷ್ಟು ಚಿಂತನೆ ಮುಕ್ತ ಆಗ್ಬೋದು. ಆ್ಯಂಡ್ ನಮಗೆ ಎಫರ್ಟ್ಸ್ ಕೂಡ ಸಾಕಷ್ಟು ಕಮ್ಮಿ ಆಗುತ್ತೆ ಫಾರ್ ಬೆಟರ್ ಅಡ್ಮಿನಿಸ್ಟ್ರೇಷನ್ ಆಫ್ ಟ್ಯಾಕ್ಸ್. ಅದರ ಬಗ್ಗೆ ನಮಗೆ ಜಾಸ್ತಿ ಟೈಮ್ ಸಿಗ್ತದೆ. ಸೊ ನಮ್ಮ ವತಿಯಿಂದ ನನ್ನ ಆಫೀಸಿಂದ ಕೂಡ ಎಲ್ಲ ನಮ್ಮ ಸಿಬ್ಬಂದಿಗೆ ಒಂದು ಇನ್ಸ್ಟ್ರಕ್ಷನ್ ಹೋಗಿದೆ ದಟ್ ಈಚ್ ಆ್ಯಂಡ್ ಎವ್ರಿ ಟ್ಯಾಕ್ಸ್ ಪೇಯರ್, ಎಲಿಜಿಬಲ್ ಟ್ಯಾಕ್ಸ್ ಪೇಯರ್ಸ್ಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬೇಕು, ಅವರಿಗೆ ಈ ಸ್ಕೀಮ್ ಬಗ್ಗೆ ತಿಳಿಸ್ಬೇಕು. ಆ್ಯಂಡ್ ಬೆನಿಫಿಟ್ಸು ಆ್ಯಂಡ್ ಮತ್ತು ಅವರಿಗೆ ಏನು ಲೈಬಿಲಿಟಿ ಇರುತ್ತದೆ ಅವರು ಜನರಿಗೆ ತಿಳಿಸ್ಬೇಕು. ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೀನಿ, ಅದು ಕಾನ್ಷಿಯಸ್ ಡೆಸಿಷನ್ ಅವರು ತೊಗೋಬೇಕು. ನಮ್ಮ ಟ್ಯಾಕ್ಸ್ ಪೇಯರು ಕಾನ್ಷಿಯಸ್ಲಿ ಅವರು ವಿಡ್ರಾ ಕಂಪಲ್ಸರಿ ಅಲ್ಲ ದಟ್ ಅವರು ವಿಡ್ರಾ ಮಾಡಿ ಆಮ್ನೆಸ್ಟಿ ಸ್ಕೀಮಲ್ಲಿ ಬರಬೇಕು. ಕೆಲವು ಕಡೆ ಅವರೇ ಇಚ್ಛೆ ಅವರೇ ದೃಷ್ಟಿಯಿಂದ ಅವರ ಹತ್ರ ಸ್ಟ್ರಾಂಗ್ ಕೇಸ್ ಇರುತ್ತದೆ, ನಮ್ಮ ಡಿಪಾರ್ಟ್ಮೆಂಟು ತಪ್ಪಾಗಿ ಡಿಮಾಂಡ್ ರೇಸ್ ಮಾಡಿದ್ದಾರೆ, ಅವರ ಮನಸ್ಸಿನಲ್ಲಿ ಆ ಮಾತು ಇರಬಹುದು, ಅದು ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಬಟ್ ಇಟ್ ಶುಡ್ ಬಿ ಅ ಕಾನ್ಷಿಯಸ್ ಡಿಸಿಷನ್. ಬಿಕಾಸ್ ನಾಳೆ ಕೇಸ್ ಅವರು ಲೂಸ್ ಆದಾಗ ದೆನ್ ಅವರು 3 ಪಟ್ಟಿಗೆ ಪೇ ಮಾಡೋಕ್ಕೆ ಅವರಿಗೆ ತೊಂದರೆ ಆಗುತ್ತೆ, ಬಿಸ್ನೆಸ್ಗೆ ತೊಂದರೆ ಆಗುತ್ತೆ. ಫ್ಯೂಚರ್ ಆಗಿ ಅಷ್ಟು ಲಯಬಿಲಿಟಿ ಅವರು ಹೆಂಗೆ ಕೊಡ್ತಾರೆ ಅದು ಕೂಡ ಅವ್ರು ದಯವಿಟ್ಟು ವಿಚಾರಿಸಬೇಕು. ಸೊ ನಮ್ಮ ದೃಷ್ಟಿಯಿಂದ ನಮ್ಮ ಸಿಬ್ಬಂದಿ ವತಿಯಿಂದ ಏನಾದರೂ ಸಹಾಯ ಬೇಕಾಗಿದ್ದರೆ ಐ ವಿಲ್ ರಿಕ್ವೆಸ್ಟ್ ಲೋಕಲ್ LGSTO, ಜಾಯಿಂಟ್ ಕಮಿಷನರ್ಸು, ಡೆಪ್ಯೂಟಿ ಕಮಿಷನರ್ಸ್ ಎಲ್ಲರಿಗೆ ನಾವು ಸ್ವತಃ ಮಾತಾಡಿದ್ದೀನಿ. ವಿಡಿಯೋ ಕಾನ್ಫರೆನ್ಸ್ ಜೊತೆಯಲ್ಲಿ ಮುಖಾಂತರ ಮತ್ತೆ ಪರ್ಸ್ನಲಿ ಭೇಟಿ ಮಾಡುವಾಗ ಎಲ್ಲರಿಗೆ ನಾವು ತಿಳಿಸ್ತೀನಿ. ಈ 5,000 ಕೋಟಿ ನಮ್ಮಲ್ಲಿ ಈ ಟೋಟಲ್ ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಇವೆ. ಆ್ಯಂಡ್ ನನ್ನ ಆಸೆ ಅನುಸಾರ ನಾವು ಇಂಟರ್ನಲಿ ಅಟ್ಲೀಸ್ಟ್ 2-2.5 ಸಾವಿರ ನಮಗೆ ಇದು ಈ ಸ್ಕೀಮ್ ಮುಖಾಂತರ ನಾವು ಬಗೆಹರಿಸಿದರೆ ಎಲ್ಲರಿಗೆ ಅನುಕೂಲ ಆಗುತ್ತೆ. ಸೊ ಈಗ ಈ ಸ್ಕೀಮ್ಗೆ ಎಲ್ಲರ ಗಮನಕ್ಕೆ ತರಲಿಕ್ಕೆ ನಾವು ಶಾರ್ಟ್ ವಿಡಿಯೋಸ್ ಕೂಡ ನಮ್ಮ ವೆಬ್ಸೈಟು ಮತ್ತು ನಮ್ಮ ಟ್ವಿಟರ್ ಅಕೌಂಟು ಮತ್ತು ನಾವು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಯೂಟ್ಯೂಬಲ್ಲಿ ಕೂಡ ನಾವು ಎಲ್ಲ ನಾವು ಅವೈಲೇಬಲ್ ಇವೆ. ನಾವೆಲ್ಲರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಮನಸ್ಸಿನಲ್ಲಿ ಏನೋ ಅನುಮಾನ ಇದ್ದರೆ ನಮ್ಮ ವೆಬ್ಸೈಟಲ್ಲಿ ಹೋಗಿ ಅದು ನೀವು ವೀಕ್ಷಿಸಬಹುದು. ಮತ್ತು ನಮ್ಮ ಎಕ್ಸ್ ಅಕೌಂಟಲ್ಲಿ ಕೂಡ ನೋಡ್ಬೋದು. ಮತ್ತು ನಮ್ಮ ಸಿಬ್ಬಂದಿಗೆ ಕೂಡ ಅದು ಅವರು ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಸ್ ಅ ಡಿಪಾರ್ಟ್ಮೆಂಟ್ ಮಾರ್ಚ್ ತಿಂಗಳಿಯಲ್ಲಿ ಇದು ನಮ್ಮದು ಟಾಪ್ ಮೋಸ್ಟ್ ಪ್ರಯಾರಿಟಿ ಇದೆ. ಆ್ಯಂಡ್ ಈ ಸ್ಕೀಮ್ ಅನುಸಾರ ಮಾರ್ಚ್ 31 ಪೇಮೆಂಟ್ ಆಗಬೇಕು. ಜೂನ್ 30 2025 ಒಳಗೆ ಪೂರ್ತಿ ಡಾಕ್ಯುಮೆಂಟೇಷನ್ನು ಅಪ್ಲಿಕೇಶನ್ನು ಅದು ಎಲ್ಲ ಮುಗಿಸ್ಬೇಕು. ಸೊ ವೀಕ್ಷಕರೇ, ಒಂದನ್ನು ಆಯುಕ್ತರು ಹೇಳ್ತಾ ಇದ್ದಾರೆ, ಏನೆಂದರೆ ನಾವು ಯಾವುದೇ ಕಾರಣಕ್ಕೂ ನೀವು ಕೇಸ್ ಆಲ್ರೆಡಿ ಫೈಲ್ ಮಾಡಿದರೆ, ಅಪೀಲಲ್ಲಿದ್ದರೆ, ಹೈಕೋರ್ಟಲ್ಲಿದ್ದರೆ ವಿಡ್ರಾ ಮಾಡಿ ಅಂತ ನಾವು ಹೇಳೋದಿಲ್ಲ. ಅದರ ಮೆರಿಟ್ಸು ಡಿಮೆರಿಟ್ಸು ನಿಮಗೆ ಗೊತ್ತಿರುತ್ತೆ. ಇನ್ ಕೇಸ್ ಡಿಪಾರ್ಟ್ಮೆಂಟಿಂದ ಏನಾದರೂ ಡಿಸ್ಕ್ರಿಪೆನ್ಸಿ ಆಗಿದ್ದರೆ ಆರ್ಡ್ರಲ್ಲಿ ನ್ಯಾಯಯುತವಾಗಿ ನಾಳೆ ದಿನ ನಿಮಗೆ ಜಯ ಸಿಗುತ್ತೆ. ಆದರೆ ಒಂದು ವೇಳೆ ನೀವೇನಾದರೂ ಕೇಸ್ ಸೋತರೆ ಈ ಒಂದು ಸ್ಕೀಮ್ ಅಮ್ನೆಸ್ಟಿ ಸ್ಕೀಮ್ ಮುಗಿದ ಮೇಲೆ ನೀವು ನಿಮ್ಮ ಲಯಬಿಲಿಟಿ ಏನಿದೆ ಅಲಾಂಗ್ ವಿತ್ ಇಂಟ್ರೆಸ್ಟ್ ಆ್ಯಂಡ್ ಪೆನಾಲ್ಟಿ ನೀವು ಕಟ್ಟಲೇಬೇಕಾಗತ್ತೆ. ಹಾಗಾಗಿ ಅಂಥವರಿಗೆ ಯಾರು ಇದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಬಯಸ್ತೀರಿ ಅಂಥವರಿಗೆ 31/3/2025 ಕೊನೆಯ ದಿನಾಂಕ. ಆ್ಯಂಡ್ ಆಲ್ಸೋ ನಿಮ್ಮ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಲಿಕ್ಕೆ ಜೂನ್ 30, 2025 ಕೊನೆಯ ದಿನಾಂಕ ಆಗಿರುತ್ತೆ. ಅದು ನಾನು ಆಗಲೇ ಹೇಳಿದಾಗೆ 2017, 18, 18, 19 ಮತ್ತು 19, 20 ಈ ವರ್ಷಗಳಿಗೆ ಮಾತ್ರ ಇದು ಅನ್ವಯ. ಆ್ಯಂಡ್ ಆಲ್ಸೋ ಪ್ಲೀಸ್ ನೋಟ್ ಸೆಕ್ಷನ್ 73 ಇದಕ್ಕೆ ಸಂಬಂಧಪಟ್ಟ ಆರ್ಡರ್ಗಳಿಗೆ ಮಾತ್ರ. ಸೊ ಇಲ್ಲಿ ಇನ್ನೂ ಒಂದು ಸಮಸ್ಯೆ ಇದೆ. ಏನೋ ಒಂದು ತಪ್ಪು ಮಾಡಿ ಸಿಗಾಕೊಂಡಿರ್ತಾರೆ, ಬಿಲ್ ಟ್ರೇಡಿಂಗ್ ಮಾಡಿರ್ಬೋದು, ಮತ್ತೇನನ್ನೋ ಮಾಡಿರ್ಬೋದು, ಅಂಥವ್ರಿಗೆ ಇದು ಅನ್ವಯ ಆಗತ್ತೆ ಅಂದರೆ ಖಂಡಿತ ಇಲ್ಲ. ಅದ್ರ ಬಗ್ಗೆ ನಮ್ಮ ಆಯುಕ್ತರು ಏನು ಹೇಳ್ತಾರೆ ಕೇಳೋಣ. ಎಲ್ಲ ತೆರಿಗೆ ಪದ್ಧತಿಯಲ್ಲಿ ಯಾರು ಫ್ರಾಡ್ಯುಲೆಂಟ್ಲಿ ವಿತ್ ಇಲ್ ಇಂಟೆನ್ಷನ್ ಮೆನ್ಸ್ರಿಯಾ ಇದ್ದಾಗ ಅವರಿಗೆ ನಾವು ಯಾವ ವತಿಯಿಂದ ಯಾವ ಕಾನೂನು ಇರ್ಬೋದು, ನಿಯಮ ಕಾನೂನು ಅನುಸಾರ ಅವರಿಗೆ ಯಾವುದು ಈ ಬೆನಿಫಿಟ್ ಕೊಡೋಕ್ಕೆ ಆಗಲ್ಲ. ಸೊ ಆಮ್ನೆಸ್ಟಿ ಸ್ಕೀಮಲ್ಲಿ ಕೂಡ ಕೆಲವು ಕಡೆ ಗುಡ್ ಇಂಟೆನ್ಷನ್ಸಿಂದ ಕೂಡ ಡಿಸ್ಪ್ಯೂಟ್ಸ್ ಆಗ್ಬೋದು. ಕೆಲವು ಕಡೆ ಮಾಹಿತಿ ಪೂರ್ತಿ ಆಗಲಿಲ್ಲ ನಮ್ಮ ಹತ್ರ, ಇದು ಮನಸ್ಸಿನಲ್ಲಿ ಕನ್ಫ್ಯೂಷನ್ ಇರೋದ್ರಿಂದ, ಗೊಂದಲ ಇರೋದ್ರಿಂದ ಈ ಥರ ಆಗಿರ್ಬೋದು. ಬರೀ ಅದೇ ಕೇಸಸ್ಗೋಸ್ಕರ ಅದೇ ಕೇಸಸ್ಗೆ ಇದು ಈ ಸ್ಕೀಮ್ ಅನ್ವಯ ಆಗತ್ತೆ. ಬಟ್ ಇಟ್ ಈಸ್ ನೀಡ್ಲೆಸ್ ಟು ಸೇ ದಟ್ ಫ್ರಾಡುಲೆಂಟ್ ಕೇಸಸ್ಸು, ಬಿಲ್ ಟ್ರೇಡಿಂಗ್ ಇರ್ಬೋದು, ಫೇಕ್ ಇನ್ವಾಯ್ಸಸ್ ಇರ್ಬೋದು, ಬೇರೆ ಬೇರೆ
ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಇದು ಅನ್ವಯ ಆಗಲ್ಲ. ವಂಚನೆ ಪ್ರಕರಣದಲ್ಲಿ ಭಾಗಿಯಾದಂಥವ್ರಿಗೆ ಇದು ಅನ್ವಯ ಆಗಲ್ಲ. ಆ್ಯಂಡ್ ಆಲ್ಸೋ ಅಪಾರ್ಟ್ ಫ್ರಮ್ ಸೆಕ್ಷನ್ 73 ಆಫ್ GST ಏನಿದೆ, ಬೇರೆ ಯಾವುದೇ ಸೆಕ್ಷನಲ್ಲಿ ನಿಮ್ಮದು ಡಿಸ್ಪ್ಯೂಟ್ ಇದ್ದರೂ, ಇಂಟ್ರೆಸ್ಟ್ ಇದ್ದರೂ, ಪೆನಾಲ್ಟಿ ಇದ್ದರೂ, ಟ್ಯಾಕ್ಸ್ ಲಯಬಿಲಿಟಿ ಇದ್ದರೂ ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಆಯುಕ್ತರು ಹೇಳ್ತಾ ಇದ್ದಾರೆ. ಯಾಕಂದರೆ ಯಾವುದೋ ವಂಚನೆ ಮಾಡಿ ತೆರಿಗೆ ಕಟ್ಟಬೇಕು ಕೋಟ್ಯಾಂತರ ರೂಪಾಯಿ ಅಂತ ಡಿಪಾರ್ಟ್ಮೆಂಟ್ ಲಯಬಿಲಿಟಿನ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡಿದಾಗ ಯು ಆರ್ ನಾಟ್ ಸಪೋಸ್ ಟು ಅಪ್ಲೈ ಫಾರ್ ದಿಸ್ ಅಮ್ನೆಸ್ಟಿ ಸ್ಕೀಮ್, ನಿಮಗೆ ಅದು ಅನ್ವಯ ಆಗಲ್ಲ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗೆ ಇದರ ಜೊತೆಗೆ ಈ GST ಅಮ್ನೆಸ್ಟಿ ಸ್ಕೀಮ್ ಅಂತ ಬಂದಾಗ ಇಲ್ಲಿ 31/3/2025 ನಮ್ಮ ಮನಸ್ಥಿತಿ ಏನಿದೆ ಅಂದರೆ ಕೊನೆಯ ಕ್ಷಣದವರೆಗೂ ನಾವು ವೆಯ್ಟ್ ಮಾಡ್ತೀವಿ, ಪೋಸ್ಟ್ಪೋನ್ ಆಗ್ಬೋದು ಅಂತ ನಾವು ತುಂಬ ಜನ ಕೊನೆಯ ಕ್ಷಣದವರೆಗೂ ಕೂಡ ವೆಯ್ಟ್ ಮಾಡಿದಾಗ ಏನಾಗುತ್ತೆ, ಸರ್ವರ್ ಪ್ರಾಬ್ಲಮ್ ಆಗ್ಬೋದು, ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ಬೋದು, ಈ ಥರ ಏನು ಬೇಕಾದ್ರೂ ಸಮಸ್ಯೆಗಳಾಗ್ಬೋದು. ಕೊನೆಯ ಕ್ಷಣದವರೆಗೂ ನಾವು ಯಾಕೆ ವೆಯ್ಟ್ ಮಾಡಬೇಕು ಅಂತ ಅಂದ್ಕೊಳ್ಳುವಂಥವ್ರಿಗೆ ಆಯುಕ್ತರು ಏನು ಹೇಳ್ತಾರೆ ನೋಡೋಣ. ಸರ್, ನಮ್ಮ ಮೈಂಡ್ ಸೆಟ್ ಅದು ಕೊನೆಯ ನಿಮಿಷದವರೆಗೂ ವೆಯ್ಟ್ ಮಾಡ್ತೀವಿ. ಸೊ ಅಂಥವ್ರಿಗೆ ಏನು ಹೇಳ್ತೀವಿ ಸರ್? ಈ ಸಮಸ್ಯೆ ಆ್ಯಕ್ಚುಲಿ ಇದು ಇಂಡಿವಿಜುವಲ್ ಸಮಸ್ಯೆ ಇಲ್ಲ, ಬಟ್ ಇದು ನಾವು ಈ ಎಲ್ಲ ಪದ್ಧತಿಗಳಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಇರ್ಬೋದು, GST ರಿಟರ್ನ್ ಇರ್ಬೋದು, ನಾವು ನೋಡ್ತಾ ಇರ್ತೀನಿ ಲಾಸ್ಟ್ ಡೇಯಲ್ಲಿ ಮೋರ್ ದೆನ್ 90% ರಿಟರ್ನ್ಸು ಲಾಸ್ಟ್ ಡೇಯಲ್ಲಿ ನಮ್ಮಲ್ಲಿ ಫೈಲ್ ಆಗ್ತದೆ. ಸೊ ನಾವು ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ, ಲಾಸ್ಟ್ ಡೇಗೆ ದಯವಿಟ್ಟು ವೇಟ್ ಮಾಡೋಕ್ಕೆ ಹೋಗಬೇಡಿ. March 31st ಲಾಸ್ಟ್ ಡೇ ಇಸ್ ನಾಟ್ ಓನ್ಲಿ ಲಾಸ್ಟ್ ಡೇ ಫಾರ್ ದ ಸ್ಕೀಮ್, ಇಟ್ ಈಸ್ ಆಲ್ಸೋ ಲಾಸ್ಟ್ ಡೇ ಫಾರ್ ದ ಫೈನಾನ್ಷಿಯಲ್ ಇಯರ್. ಸೊ ಇಫ್ ಬೇರೆ ತಿಂಗಳಿಯಲ್ಲಿ ಇದು December 31st ಇರ್ಬೋದು, Jan 31st ಇರ್ಬೋದು, ಅದರಲ್ಲಿ ಡಿಲೇ ಆಗಿದ್ದರೆ ಅಷ್ಟು ಮ್ಯಾಟರ್ ಆಗಲ್ಲ. ಬಟ್ March 31st ಡಿಲೇ ಆಗಿದ್ದರೆ ಫೈನಾನ್ಷಿಯಲ್ ಇಯರ್ ಚೇಂಜ್ ಆಗುತ್ತೆ, ಅದು ಇಂಪ್ಲಿಕೇಶನ್ ಜಾಸ್ತಿ ಇರ್ತದೆ. ದೆನ್ ಬಡ್ಡಿ, ಪೆನಲ್ಟಿ, ಈ ಎಲ್ಲ ಸೈಕಲ್ಲು ಚೇಂಜ್ ಆಗುತ್ತೆ. ಸೊ ನಮ್ಮ ಎಲ್ಲರಿಂದ ರಿಕ್ವೆಸ್ಟ್ ಇದೆ, ಆ್ಯಸ್ ಸೂನ್ ಆ್ಯಸ್ ನೀವು ಡಿಸಿಷನ್ ತೊಗೊಂಡಾಗ ಇಮಿಡಿಯೇಟ್ಲಿ ಇದರ ಬಗ್ಗೆ ಕ್ರಮ ತಗೋಬೇಕು. ಲಾಸ್ಟ್ ಡೇಟ್ಗೆ ದಯವಿಟ್ಟು ಕಾಯಬೇಡಿ, ಬಿಕಾಸ್ ಅಷ್ಟುವರೆಗೆ ಏನಾದರೂ ಸಮಸ್ಯೆ ಆಗಿದ್ದರೆ ಮತ್ತು ನಿಮ್ಮ ಸಡನ್ಲಿ ನಿಮ್ಮ ಶೆಡ್ಯೂಲಲ್ಲಿ ಏನೋ ಅರ್ಜೆಂಟ್ ಕೆಲಸ ನಿಮಗೆ ಆಗಿದ್ದರೆ ಇದು ದಯವಿಟ್ಟು ಇದು ಮರೆಯಬಾರ್ದು. ಸೊ ಮೇಕ್ ಶೋರ್ ಆ್ಯಸ್ ಸೂನ್ ಆ್ಯಸ್ ಯು ಡಿಸೈಡ್ ಆ್ಯಕ್ಷನ್ ಶುಡ್ ಬಿ ಟೇಕನ್. ದಟ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಂದರೆ, ಆಯುಕ್ತರು IAS ಆಫೀಸರ್ ಆಗಿ ಆಯುಕ್ತರಾಗಿ ಏನು ಕೆಲಸ ಮಾಡ್ತಿದ್ದಾರೆ, ಈಸ್ ಆಲ್ಸೋ ಎ ಚಾರ್ಟರ್ಡ್ ಅಕೌಂಟೆಂಟ್. ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಇಂತಹ ಸ್ಕೀಮ್ ಗೌರ್ಮೆಂಟ್ ಬಿಟ್ಟಾಗ ಸೊ ಒಬ್ಬ ಬಿಸ್ನೆಸ್ ಪರ್ಸನ್ನು ಹೌ ಎಫೆಕ್ಟಿವ್ಲಿ ಹಿ ಕ್ಯಾನ್ ಯುಟಿಲೈಸ್ ಸರ್? ಚಾರ್ಟರ್ಡ್ ಅಕೌಂಟೆಂಟ್ ನಾನು ಭಾಳ ವರ್ಷ ಹಿಂದೆ ಓದಿದೆ, ಅಷ್ಟು ನನಗೆ ನೆನಪಿರಲ್ಲ. ಬಟ್ ಸಿಂಪಲ್ ವಿಷಯ ಏನಿದೆ, ಆ್ಯಸ್ ಅ ಬಿಸ್ನೆಸ್ ಮ್ಯಾನ್ ಇದ್ದಾಗ ನಿಮ್ಮ ಪ್ರಾಫಿಟ್ ಮತ್ತು ನಿಮ್ಮ ನಷ್ಟ ಬಗ್ಗೆ ನಿಮ್ಗಿಂತ ಜಾಸ್ತಿ ಬೇರೆ ಯಾರಿಗೆ ಗೊತ್ತಾಗಲ್ಲ. ಯಾವ CA ಇರ್ಬೋದು, ಯಾವ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಇರ್ಬೋದು, ನಿಮ್ಮ ಬಿಸ್ನೆಸ್ ಬಗ್ಗೆ ನಿಮಗೆ ಗೊತ್ತಿರುತ್ತದೆ. ಸೊ ನನ್ನ ವತಿಯಿಂದ ಬರೀ ಒಂದು ರಿಕ್ವೆಸ್ಟ್ ಇದೆ, ಇದು ಒಂದು ಒಳ್ಳೆಯ ಅವಕಾಶ ಇದೆ, ಇದು ಉಪಯೋಗಿಸ್ಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಒನ್ ಶುಡ್ ಆಲ್ಸೋ ಸಿ ರಿಸ್ಕ್ ಏನಿದೆ, ವಾಟ್ ಈಸ್ ಯೋರ್ ರಿಸ್ಕ್ ಆ್ಯಂಡ್ ರಿವಾರ್ಡ್, ದಯವಿಟ್ಟು ನಿಮ್ಮ ಹಂತದಲ್ಲಿ ವಿಚಾರಿಸಬೇಕು. ಆ್ಯಂಡ್ ಬಿಕಾಸ್ ನಾನು ಆಲ್ರೆಡಿ ಹೇಳಿದ್ದೀನಿ ಇದ್ರ ಬಗ್ಗೆ, ರಿಸ್ಕ್ ಈಸ್ ನಿಮ್ಮ ಲಯಬಿಲಿಟಿ 1 ಪಟ್ಟು ಅಥವಾ 4 ಪಟ್ಟು ಕೂಡ ಆಗ್ಬೋದು, ಡಿಪೆಂಡಿಂಗ್ ಆನ್ ಯಾವ ಇಯರಿಂದ ಇದು ಡಿಸ್ಪ್ಯೂಟ್ ಇರ್ಬೋದು. ಸೊ ಆ್ಯಕ್ಚುಯಲ್ ನಿಮ್ಮ ಪ್ರಾಫಿಟ್, ನಿಮ್ಮ ಲಾಸ್ ನೀವೇ ನೋಡಬೇಕಾಗ್ತದೆ. ಬಟ್ ನನ್ನ ಅಭಿಪ್ರಾಯದಲ್ಲಿ ಇದು ಒಳ್ಳೆಯ ಸ್ಕೀಮ್ ಇದೆ, ಆ್ಯಂಡ್ ಇದು ನೀವು ಉಪಯೋಗಿಸಿದರೆ ನಿಮಗೆ ಫ್ಯೂಚರ್ ಸಿಕ್ಯೂರ್ ಆಗ್ಬೋದು. ವೀಕ್ಷಕರ, ಆಯುಕ್ತರು ಬಹಳ ಒಳ್ಳೆಯ ವಿಷಯ ಹೇಳಿದ್ರೆ, ಏನಂದರೆ ನಿಮ್ಮ ಬಿಸ್ನೆಸ್ಗೆ ಯು ಆರ್ ದ ಬೆಸ್ಟ್ ಜಡ್ಜ್ ಅಂತ. ನಿಮ್ಮ ನಷ್ಟ ಏನಿದೆ, ಲಾಭ ಏನಿದೆ ಅನ್ನುವಂಥದ್ದು ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ಯಾವುದೇ ವ್ಯಕ್ತಿ ಬಿಸ್ನೆಸ್ ಮಾಡಿ ನಷ್ಟ ಮಾಡ್ಕೊಳ್ಬೇಕು ಅಂತ ಬಯಸೋದಿಲ್ಲ, ಆ್ಯಂಡ್ ದಟ್ ಈಸ್ ಆಲ್ಸೋ ನಾಟ್ ದ ಇಂಟೆನ್ಷನ್ ಫಾರ್ ಎನಿ ಬಿಸ್ನೆಸ್ ಮ್ಯಾನ್. ಹಾಗಿದ್ದಾಗ ಸರ್ಕಾರ ಅಮ್ನೆಸ್ಟಿ ಸ್ಕೀಮ್ ಅಂತ ಕೊಟ್ಟಾಗ ವೈ ಕಾಂಟ್ ಯು ಯುಟಿಲೈಸ್ ಅನ್ನುವಂತಹ ಒಂದು ಕಿವಿ ಮಾತನ್ನು ಅವರು ಹೇಳ್ತಿದ್ದಾರೆ. ಸೊ ನೀವು ಯಾವ ಅಪ್ಲಿಕೇಶನ್ ಹಾಕಬೇಕು, ಹೇಗೆ ಫೈಲ್ ಮಾಡಬೇಕು, ವೆಬ್ಸೈಟ್ ಯಾವುದು ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಸ್ಕ್ರೀನ್ ಮೇಲೆ ವೆಬ್ಸೈಟು GST ಪೋರ್ಟಲ್ ವೆಬ್ಸೈಟ್ ಅಡ್ರೆಸ್ ಬರುತ್ತೆ. ಹಾಗೆ ನಿಮಗೆ ಯಾವುದೇ ಅನುಮಾನಗಳಿದ್ದರೂ ಕೂಡ ಹತ್ತಿರದ LGSTO ಲೋಕಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆಫೀಸ್ ಇದ್ದೇ ಇರುತ್ತೆ. ಸೊ ನಿಮ್ಮ ನಿಯರೆಸ್ಟ್ ಆಫೀಸ್ಗೆ ಹೋಗಿ ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು. ನಿಮ್ಮ ಜ್ಯೂರಿಸ್ಟಿಕ್ಷನ್ ಹೌದಾ ಅಲ್ವಾ ಅನ್ನುವಂಥ ಪ್ರಶ್ನೆ ಬೇಡ. ಯಾವುದೇ LGSTಗೆ ಹೋದರೂ, ಯಾವುದೇ ಅಧಿಕಾರಿಯನ್ನು ಭೇಟಿ ಮಾಡಿದ್ರೂ ನಿಮಗೆ ಮಾಹಿತಿ ಸಿಕ್ಕೇ ಸಿಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಕೂಡ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ತನ್ನದೇ ಆದ ವಿಡಿಯೋಗಳ ಮೂಲಕ, ಮಾಹಿತಿಯ ಮೂಲಕ, ಪಬ್ಲಿಸಿಟಿಯ ಮೂಲಕ ನಿಮ್ಮನ್ನು ತಲುಪುವಂತಹ ನಿರಂತರ ಪ್ರಯತ್ನ ಮಾಡ್ತಾನೆ ಇದೆ ಅಂತ ಹೇಳ್ತಾ
ಓವರಾಲ್ GST ಅಮ್ನೆಸ್ಟಿ ಸ್ಕೀಮ್ ಅನ್ನುವಂಥದ್ದು ಪ್ರತಿಯೊಬ್ಬ ಸಂಕಷ್ಟದಲ್ಲಿರುವಂತಹ ಒಬ್ಬ ಡೀಲರ್ಗೆ, ಐ ರಿಪೀಟ್, ಸಂಕಷ್ಟದಲ್ಲಿರುವಂತಹ ಡೀಲರ್ಗೆ, ಲಕ್ಷಾಂತರ ರೂಪಾಯಿ ಲಯಬಿಲಿಟಿ ಇದೆ ಎನ್ನುವಂಥ ಆತಂಕದಲ್ಲಿರುವಂತಹ ಡೀಲರ್ಗೆ ಇದೊಂದು ವರದಾನ. ಕಾರಣ ಒಂದು ಟ್ಯಾಕ್ಸ್ ಲಯಬಿಲಿಟಿಗಿಂತಲೂ ಟ್ಯಾಕ್ಸ್ ಇಂಟ್ರೆಸ್ಟ್ ಪೋರ್ಷನ್ನು ಮತ್ತು ಪೆನಾಲ್ಟಿ ಪೋರ್ಷನ್ ಜಾಸ್ತಿ ಇದ್ದಾಗ ಅಥವಾ ಈಕ್ವಲೆಂಟ್ ಆಗಿದ್ದಾಗ ನಾವು ಅದನ್ನು ಯಾಕೆ ಕಟ್ಟಬಾರದು ಅನ್ನುವಂತಹ ಮನಸ್ಥಿತಿ ಸಂದಿಗ್ಧದಲ್ಲಿದ್ದಾಗ ಟ್ಯಾಕ್ಸ್ ಕಟ್ಟಿ ಬಡ್ಡಿ ಬಿಟ್ಬಿಡ್ತಾರೆ, ದಂಡ ಬಿಟ್ಬಿಡ್ತಾರೆ. ಅಂದರೆ ನಾವು ಯಾಕೆ ಉಪಯೋಗಿಸ್ಕೊಳ್ಬಾರ್ದು ಅಂತ ನಾವು ಯೋಚನೆ ಮಾಡಬೇಕಾಗಿದೆ ಅಂತ ಹೇಳ್ತಾ, ಇದಕ್ಕೆ ಯಾವುದೇ ಷರತ್ತುಗಳಿಲ್ಲ. ಷರತ್ತುಗಳಿರುವಂಥದ್ದು ಕೇವಲ 3 ವರ್ಷ 2017-18ರಿಂದ 19-20 ಮಾತ್ರ. ಆ್ಯಂಡ್ ಆರ್ಡರ್ ಶುಡ್ ಬಿ ಪಾಸ್ಡ್ ಅಂಡರ್ ಸೆಕ್ಷನ್ 73 ಆಫ್ ದಿ GST ಆ್ಯಕ್ಟ್. ಬೇರೆ ಯಾವುದೇ ರೀತಿಯ ನೀವು ಬೇರೆ ಬೇರೆ ರೀತಿಯ ತಪ್ಪುಗಳು ಮಾಡಿ ಸಿಗಾಕೊಂಡಿದ್ರೆ ನಿಮಗೆ ಅನ್ವಯ ಆಗೋದಿಲ್ಲ. ಮತ್ತು ದ ಪೇಮೆಂಟ್ ಶುಡ್ ಬಿ ಡನ್ ಬಿಫೋರ್ 31st ಆಫ್ ಮಾರ್ಚ್ 2025. ಅದಾದ ಮೇಲೆ ನೀವು ಅಪ್ಲಿಕೇಶನ್ ಹಾಕ್ಕೊಳ್ಳಿಕ್ಕೆ ಮತ್ತೆ 90 ದಿನ 3 ತಿಂಗಳು ಟೈಮ್ ಇರುತ್ತೆ. ಅಲ್ಲೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಕೊಂಡು ಈ ವೇವಿಯರ್ ಬೆನಿಫಿಟನ್ನು ತಗೊಳ್ಬೋದು ಅಂತ ಹೇಳ್ತಾ, ಸರ್ ಓವರಾಲ್ ಈ ಇಡೀ ಇಲಾಖೆಯ ಕಾರ್ಯವೈಖರಿ ಮತ್ತು ಅಮ್ನೆಸ್ಟಿ ಸ್ಕೀಮ್ ಬಗ್ಗೆ ಮಾಡೋದಾದರೆ ಎಷ್ಟು ರೆವಿನ್ಯೂ ಸರ್ಕಾರಕ್ಕೆ ಬರಬಹುದು ಅಂತ ಏನಾದ್ರು ಹೇಳಲಿಕ್ಕಾಗತ್ತೆ? ನಾವು ಸುಮಾರು 47,000 ಡೀಲರ್ಸು ಎಲಿಜಿಬಲ್ ಇದ್ದಾರೆ. 15,000 ಕೋಟಿ ಈ ಅಸಲು ಈ ಡಿಸ್ಪ್ಯೂಟ್ಸಲ್ಲಿ ಸದ್ಯಕ್ಕೆ ಇದೆ. ಇನ್ನೂ 15,000 ಕೋಟಿ ಬಡ್ಡಿ ಮತ್ತು ದಂಡ ನಮ್ಮಲ್ಲಿ ಔಟ್ಸ್ಟ್ಯಾಂಡಿಂಗ್ ಇದೆ. ಒಟ್ಟಾಗಿ 30,000 ಕೋಟಿಗಿಂತ ಜಾಸ್ತಿ ಈ ಔಟ್ಸ್ಟ್ಯಾಂಡಿಂಗ್ ನಮ್ಮ ಸಿಸ್ಟಮಲ್ಲಿ ಇದು ಕಾಣ್ತಿದೆ. 40-50% ಕೂಡ ನಮಗೆ ಇದು ಈ ಜನರು ಇದ್ರ ಬಗ್ಗೆ ಬಳಸಿದರೆ ನಮಗೆ ಖುಷಿ ಆಗುತ್ತೆ. ಆ್ಯಂಡ್ 50% ಇಸ್ ಅ ರೀಸನೇಬಲ್ ಟಾರ್ಗೆಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಬಿಕಾಸ್ ಸಾಕಷ್ಟು ಕೇಸಸ್ ಬೇರೆ ಬೇರೆ ಹಂತದಲ್ಲಿ ಕೋರ್ಟು ಬೇರೆ ಬೇರೆ ಕಡೆ ಇರುತ್ತದೆ. ಆ್ಯಂಡ್ 50-50 ಪ್ರಾಬಬಿಲಿಟಿ ಇದು ನಮ್ಮ ಆಸೆ ಇದೆ. ಸೊ ಒಟ್ಟಾರೆ ಹೇಳೋದಾದರೆ ಸರ್ಕಾರಕ್ಕೆ ವಾಣಿಜ್ಯ ತೆರಿಗೆಗಳ ಇಲಾಖೆ ಬಹಳ ದೊಡ್ಡ ಶಕ್ತಿ, ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ವಾಣಿಜ್ಯ ತೆರಿಗೆಗಳ ಇಲಾಖೆಯಿಂದ ರಾಜಸ್ವಕ್ಕೆ ಕೊಡಲಾಗ್ತಾ ಇದೆ. ಅಂದರೆ ಅಷ್ಟು ರೆವಿನ್ಯೂ ಕಲೆಕ್ಷನ್ ಆಗ್ತಾ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಅಮ್ನೆಸ್ಟಿ ಸ್ಕೀಮ್ ನಾಟ್ ಓನ್ಲಿ ಇನ್ ಕರ್ನಾಟಕ, ಅಕ್ರಾಸ್ ಇಂಡಿಯಾ, ನೀವು ಡೀಲರ್ ಆಗಿ ಯಾವುದೇ ರಾಜ್ಯದಲ್ಲಿದ್ದರೂ ನಿಮ್ಗೆ ಅದು ಅನ್ವಯ ಆಗುತ್ತೆ. ಹಾಗಾಗಿ ನೀವು GST ಡೀಲರ್ ಇದ್ದು ಯಾವುದೇ ಡಿಸ್ಪ್ಯೂಟ್ ಇದ್ದರೂ ಕೂಡ ನೀವು ಆಲ್ರೆಡಿ ಹೇಳಿದಂತಹ ಸೆಕ್ಷನ್ 73 ಅಡಿಯಲ್ಲಿರುವಂತಹ ಯಾವುದೇ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಬಡ್ಡಿ ಮತ್ತು ದಂಡವನ್ನು ಏನು ಪಾವತಿ ಮಾಡುವ ಅವಶ್ಯಕತೆ ಇರೋದಿಲ್ಲ. ನೀವು ಇದನ್ನು ಉಪಯೋಗಿಸ್ಕೊಂಡ್ರೆ ಅಂತ ಹೇಳ್ತಾ, ಸಾಕಷ್ಟು ಮಾಹಿತಿಯನ್ನು ಸ್ಪಷ್ಟವಾಗಿ ಮತ್ತು ಸಿಂಪಲ್ಲಾಗಿ ನಮಗೆಲ್ಲರಿಗೂ ಅರ್ಥ ಆಗೋ ಹಾಗೆ ಆಯುಕ್ತರು ಹೇಳಿದ್ದಾರೆ. ಸರ್, ತಮಗೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಮತ್ತು 10 ಲಕ್ಷ ಪ್ಲಸ್ ಡೀಲರ್ಗಳ ಪರವಾಗಿ ಧನ್ಯವಾದ. ನಮಸ್ಕಾರ ಸರ್. ಧನ್ಯವಾದ. ಜಸ್ಟ್ ಓನ್ಲಿ ಒನ್ ಥಿಂಗ್ ಐ ವಿಲ್ ಸೇ, ಈ ಸ್ಕೀಮು ನಾವು ಒಂದು ರೆವಿನ್ಯೂ ಮೊಬಿಲೈಸೇಷನ್ ಮೆಷರ್ ಥರ ನಾವು ಇದು ನೋಡ್ತಾ ಇಲ್ಲ. ನಮಗೆ ಪೂರ್ತಿಯಾಗಿ 100% ಸ್ಕೀಮ್ ಸಕ್ಸಸ್ ಆದಾಗ ಕೂಡ ನಾವು 1 ವರ್ಷದಲ್ಲಿ ಎಷ್ಟು ವಾಣಿಜ್ಯ ತೆರಿಗೆ ನಾವು ಕಲೆಕ್ಟ್ ಮಾಡ್ತೀವಿ ಅದು 5% ಕೂಡ ಇರಲ್ಲ. ಸೊ ನಾವು 50% ನಮ್ಮ ಆಸೆ ಇದೆ ಕಲೆಕ್ಟ್ ಮಾಡಿದರೆ ಅದು 2 to 2.5% ಆಫ್ ದ ಟೋಟಲ್ ರೆವಿನ್ಯೂ ನಮ್ಮ ರಾಜ್ಯದಲ್ಲಿ ಏನಿರುತ್ತದೆ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಅದು ಕೂಡ ಅದಕ್ಕಿಂತ ಕಡಿಮೆ ಇರುತ್ತದೆ. ಸೊ ಆ್ಯಸ್ ಅ ಸ್ಕೀಮ್ ನಾವು ಇದು ರೆವಿನ್ಯೂ ಮೊಬಿಲೈಸೇಷನ್ ಮೆಷರ್ ಥರ ಇದು ನೋಡ್ತಾ ಇಲ್ಲ. ಬಟ್ ಈ ಸ್ಕೀಮಿಂದ ನಮ್ಮ ಡೀಲರ್ಸ್ಗೆ ಕೂಡ ಬೆನಿಫಿಟ್ ಆಗುತ್ತೆ, ಬಟ್ ನಮಗೆ ಕೂಡ ಬೆನಿಫಿಟ್ ಆಗುತ್ತೆ. ಬಿಕಾಸ್ ಇದು ಹಲವಾರು ಕೇಸಸ್ಸು ನಮ್ಮ ಸಿಸ್ಟಮಿಂದ ಹೊರಗಡೆ ಹೋದರೆ ನಮ್ಮ ಸ್ಟಾಫ್ಗೆ ಕೂಡ ಬೇರೆ ಬೇರೆ ಕೆಲಸ ಮಾಡಲಿಕ್ಕೆ, ಬೆಟರ್ ಸರ್ವಿಸಸ್ ಟ್ಯಾಕ್ಸ್ ಪೇಯರ್ಸ್ಗೆ ಪ್ರೊವೈಡ್ ಮಾಡಲಿಕ್ಕೆ ಟೈಮ್ ಸಿಗ್ತದೆ. ಆ್ಯಂಡ್ ಆ್ಯಸ್ ಅ ಓವರ್ ಆಲ್ ಸ್ಟ್ರೆಸ್ ನಮ್ಮ ಸಿಸ್ಟಮಲ್ಲಿ ಕಮ್ಮಿ ಆಗ್ಬೋದು. ಆ ಆಸೆಯಿಂದ ನಾವು ಈ ಸ್ಕೀಮ್ ತಂದಿದ್ದೀವಿ. ನಮಸ್ಕಾರ ಸರ್. ಧನ್ಯವಾದ.